ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮದಲ್ಲಿರುವ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರದ 5 ಜನ ಸಿಬ್ಬಂದಿಗಳನ್ನು ಅಶಿಸ್ತಿನ ಕಾರಣದಿಂದ ಅಮಾನತು ಮಾಡಿದ್ದ ಆದೇಶವನ್ನು ವಾಪಸ್ ಪಡೆಯಲಾಗಿದೆ ಎಂದು ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣ ಹೇಳಿದರು. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಕಳೆದ ತಿಂಗಳು ಆಹಾರ ಆಯೋಗದ ಸದಸ್ಯರ ಜೊತೆ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು 2 ಗುಂಪುಗಳಾಗಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದರು. ಅಲ್ಲದೆ ಅವರು ದಾಸ್ತಾನಿಗೆ ಸಂಬಂಧಿಸಿದಂತೆ ಯಾವುದೇ ಲೆಕ್ಕಪತ್ರಗಳನ್ನು ಇಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿತ್ತು. ಮಾನವೀಯತೆ ದೃಷ್ಟಿಯಿಂದ ಇವರು ಸಿಬ್ಬಂದಿಗಳ ಅಮಾನತು ಆದೇಶವನ್ನು ವಾಪಸ್ ಪಡೆದು ಶಿಸ್ತಿನಿಂದ ಕೆಲಸ ನಿರ್ವಹಿಸಿಕೊಂಡು ಹೋಗುವಂತೆ ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಿಡಿಪಿಒ ಕುಮಾರಸ್ವಾಮಿ ಸೇರಿದಂತೆ ಹಲವರು ಇದ್ದರು. ಹಾಗಾಗಿ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಮತ್ತೆ ಕೆಲಸಕ್ಕೆ ಹಾಜರಾಗುವಂತೆ ಇವತ್ತಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಆ ಯೂನಿಟ್ಟು ಸುಮಾರು ವರ್ಷಗಳಿಂದಲೇ ಮುಚ್ಚೋಗಿದೆ. ಹಾಗಾಗಿ ಆ ಯೂನಿಟ್ ಸಮರ್ಪಕವಾಗಿ ನಡಿಬೇಕಾದಂಥದ್ದು ಅದು ಅಧಿಕಾರಿಗಳು ಬಂದಿದ್ದರು. ಇನ್ನು 30 ದಿನದಲ್ಲಿ ಆ ಯೂನಿಟು ಸಹ ಸ್ಟಾರ್ಟ್ ಆಗ್ತಿದೆ. ಏನು ಯೂನಿಟ್ ಸರ್? ಈ ಇದಕ್ಕೆ ಅಂಗನವಾಡಿಗಳಿಗೆ ಆಹಾರ ತಯಾರು ಮಾಡ್ತಾರಲ್ಲ ಆ ಘಟಕ. ಈಗ ಮಂಡ್ಯದಲ್ಲಿ 4 ಘಟಕಗಳಿವೆ ಮಂಡ್ಯ ಜಿಲ್ಲೆಯಲ್ಲಿ. ಆ 4 ಘಟಕಗಳ ಉತ್ಪಾದನೆ ಹೇಗೆ ಅಂದರೆ ಇವರು ಎಲ್ಲಿಂದನೋ ತರಿಸ್ಕೊಂಡು ಜಸ್ಟ್ ರೀಪ್ಯಾಕಿಂಗ್ ಮಾಡಿ ಮಾತ್ರ ಕೊಡ್ತಾಯಿದ್ರು. ಹಾಗಾಗಿ ಆ ರೀಪ್ಯಾಕಿಂಗ್ ಬೇಡ, ಅದನ್ನು ನೀವೇ ಉತ್ಪಾದನೆ ಮಾಡಿ ಮಂಡ್ಯ ಜಿಲ್ಲೆಗೆ ಪೂರ್ತಿ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದೀವಿ. ಹಾಗಾಗಿ ಒಂದೊಂದು 4 ಘಟಕಗಳಿಂದ ಒಂದು ಘಟಕದಿಂದ 2 ತಾಲೂಕುಗಳಿಗೆ, ಮದ್ದೂರಿನಲ್ಲಿರುವಂಥದ್ದು 1 ತಾಲೂಕಿಗೆ. ಹಾಗಾಗಿ 4 ಯೂನಿಟನ್ನು ಸ್ಟಾರ್ಟ್ ಮಾಡೋದಕ್ಕೆ 30 ದಿನ ಟೈಮ್ ತೊಗೊಂಡಿದ್ದಾರೆ. ಅದೇ ಘಟಕ 4 ಇದೆ, 7 ತಾಲೂಕು. ಹಾಗಾಗಿ 4 ಘಟಕಗಳು ಸ್ಟಾರ್ಟ್ ಆದರೆ ನಾವು ಎಲ್ಲಿಂದನೂ ಬೇರೆಯಿಂದ ತರಿಸ್ಕೊಳ್ಳೋ ಅಗತ್ಯ ಇರಲ್ಲ. ನಮ್ಮಲ್ಲಿರುವಂಥ ಎಲ್ಲ ಒಂದು ಅಂಗನವಾಡಿಗಳಿಗೂ ಆಹಾರವನ್ನು ನಾವೇ ತಯಾರು ಮಾಡ್ಕೊಂಡು ಕೊಡ್ಬೋದು. ಹಾಗಾಗಿ 4 ಘಟಕಗಳನ್ನ ಮರುಸ್ಥಾಪನೆ ಮಾಡೋದಕ್ಕೆ ಇನ್ನು 30 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಅಷ್ಟರಲ್ಲಿ ಬಹುಶಃ ಆಗುತ್ತೆ. ಆ 4 ಯೂನಿಟನ್ನು ಮತ್ತೆ ಸ್ಥಾಪನೆ ಮಾಡೋದಿನ ತಮ್ಮಗಳನ್ನ ಕರೆದು ಮತ್ತೆ ಒಂದು ಮೀಟಿಂಗ್ ಮಾಡ್ತೀವಿ. ಸರ್, ಮತ್ತೆ ಬೂದನೂರಲ್ಲಿ ಗುಂಪುಗಾರಿಕೆ ಆದರೆ ಏನು ಕ್ರಮ ತಗೋತೀರಿ? ಇಲ್ಲ, ಗುಂಪುಗಾರಿಕೆ ಈಗ ನೋಡಿ, ಯಾರೇ ತಪ್ಪು ಮಾಡೋದು ಸಹಜ. ಮನುಷ್ಯನಿಗೆ ಅವರು ತಪ್ಪಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾದದ್ದನ್ನು ತಪ್ಪು ಮಾಡಲ್ಲ ಅಂತ ತಪ್ಪೊಪ್ಪಿಗೆ ಪತ್ರ ಎಲ್ಲ ಬರೆದು ಕೊಟ್ಟಿದ್ದಾರೆ. ಇವತ್ತು ನಾನು ಈಗ 1 ತಿಂಗಳಿಂದೇ ಹೋದಂಥ ಒಂದು ವಾತಾವರಣಕ್ಕೂ ಇವತ್ತು ನಾನು ನೋಡಿದಂಥ ವಾತಾವರಣಕ್ಕೂ ದೇರ್ ವಾಸ್ ಲಾಟ್ ಆಫ್ ಡಿಫ್ರೆನ್ಸ್. ರಾಜಕೀಯ ಒತ್ತಡ ಏನಾದ್ರು ಗೊತ್ತಾ ಸರ್? ಯಾವ ರಾಜಕೀಯ ಒತ್ತಡನೂ ಇಲ್ಲ. ಈಗ ರಾಜಕೀಯ ಒತ್ತಡದಲ್ಲಿ ಈಗ ತಮಗೆಲ್ಲ ಗೊತ್ತೇ ಇದೆ, ನಮ್ಮ ಮಂಡ್ಯ ರಾಜಕೀಯ ಮುಖಂಡರೆಲ್ಲ ಒಳ್ಳೆಯವರೇ ಇರೋದು. ಯಾವ ರಾಜಕೀಯ ಒತ್ತಡನೂ ಇತ್ತಂದು ತಪ್ಪನ್ನು ಮಾಡ್ತಾ ಯಾರೂ ಸಪೋರ್ಟ್ ಮಾಡಲ್ಲ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.